ಗುಡ್ ಮಾರ್ನಿಂಗ್ ಟು ಎವ್ರಿವನ್. ನಾನು ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಕೋಟಾ ಸೀಟ್ಸ್ ಇನ್ ಮೆಡಿಕಲ್ ಕೌನ್ಸಿಲಿಂಗ್ ಇನ್ ಕರ್ನಾಟಕ ಕಾಲೇಜಿನಲ್ಲಿ ಕೆಲವು ಸ್ಪೆಷಲ್ ಕೋಟಾ ಸೀಟ್ಗಳಿರ್ತವೆ. ಅವುಗಳಿಗೆ ಯಾರು ಎಲಿಜಿಬಲ್ಲು ಮತ್ತು ವಾಟ್ ಈಸ್ ದ ಫೀಸ್ ಸ್ಟ್ರಕ್ಚರ್, ಹೂ ಕ್ಯಾನ್ ಅಪ್ಲೈ ಅನ್ನೋದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೇನೆ. ಇಲ್ಲಿ ಖಂಡಿತವಾಗಿ ನೀವೆಲ್ಲರೂ ಸ್ವಲ್ಪ ಪೂರ್ತಿ ಈ ವಿಡಿಯೋ ನೋಡಿದರೆ ನಿಮಗೆ ಯಾರು ಎಲ್ಲಿ ಎಲಿಜಿಬಲ್ಲು ಮತ್ತು ಸೀಟ್ ತೊಗೊಳ್ಳದೆ ಹೇಗೆ ಅನ್ನೋದನ್ನು ನಿಮಗೆ ತಿಳ್ಕೊಬೋದಾಗಿದೆ. ಮೊದಲನೇದಾಗಿ ನಾನು ಈಗಾಗಲೇ ಹೇಳಿದ ಹಾಗೆ ಕರ್ನಾಟಕ ಮೆಡಿಕಲ್ ಕಾಲೇಜಿನಲ್ಲಿ SC ST OBC ಕನ್ನಡ ಮೀಡಿಯಮ್ ಆ್ಯಂಡ್ ದೆನ್ ರೂರಲ್ ಇವೆಲ್ಲ ಕೋಟಾಗಳು ನೀವೆಲ್ಲ ತಿಳ್ಕೊಂಡಿರ್ತೀರ. ಈಗ ಸ್ಪೆಷಲ್ ಕೋಟಾದ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಮೊದಲನೇದಾಗಿ ನೀವು ಸೀಟ್ ಮ್ಯಾಟ್ರಿಕ್ಸ್ ನೋಡಿದರೆ ನಿಮಗೆ ಈ ಕಾಲಮ್ಗಳನ್ನು ನೋಡ್ಬೋದಾಗಿದೆ. ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಓಪನ್, GMP, ರಿಲಿಜಿಯಸ್ ಮೈನಾರಿಟಿ, ಲಿಂಗ್ವಿಸ್ಟಿಕ್ ಮೈನಾರಿಟಿ, ಹಾಗೆ ಕೆಲವೊಂದನ್ನು ನಾನು ಒನ್ ಬೈ ಒನ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೇನೆ. ಓಪನ್ ಕೋಟಾ ಅಂತಂದರೆ ಎನಿಬಡಿ ಕ್ಯಾನ್ ಅಪ್ಲೈ ಫ್ರಮ್ ಎನಿವೇರ್ ಫ್ರಮ್ ಇಂಡಿಯಾ. ನೀಟ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಎನಿಬಡಿ ಕ್ಯಾನ್ ಅಪ್ಲೈ ಫಾರ್ ದಿಸ್ ಕೋಟಾ. ಇದು ಓಪನ್ ಆಗಿರುತ್ತೆ. ಅದಕ್ಕಾಗಿ ಇಲ್ಲಿ ತುಂಬ ಮೆರಿಟ್ ಇದ್ದವರಿಗೆ ಇಲ್ಲಿ ಈ ಸೀಟ್ ಸಿಗುವ ಚಾನ್ಸ್ ಇರುತ್ತೆ. ಇದಕ್ಕೂ ಕೂಡ ಫೀಸ್ ಸ್ಟ್ರಕ್ಚರ್ 12 ಲಕ್ಷ ರೂಪಾಯಿ ಇರುತ್ತೆ. ಪರ್ ಇಯರ್ 12 lakhs rupees ಫೀಸ್ ಇರ್ತದೆ. ಎನಿಬಡಿ ಕ್ಯಾನ್ ಅಪ್ಲೈ ಫ್ರಮ್ ಇಂಡಿಯಾ ನೀಟ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್. ಇದರ ನಂತರ GMP, ಜನರಲ್ ಮೆರಿಟ್ ಪ್ರೈವೇಟ್ ಸೀಟ್. ಎಲ್ಲ ಪ್ರೈವೇಟ್ ಕಾಲೇಜುಗಳಲ್ಲಿ ಕೂಡ ಕೆಲವು ಸೀಟ್ಗಳನ್ನು ಈ ಕ್ಯಾಟಗರಿಗಳಿಗೆ ಇಟ್ಟಿರ್ತಾರೆ. ಯಾರಿಗೆ ಗೌರ್ಮೆಂಟ್ ಸೀಟ್ಗಳು ಸಿಗೋದಿಲ್ವೋ ಅಥವಾ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಸಿಗೋದಿಲ್ವೋ ಅವರು ಈ ಕೋಟಾದಲ್ಲಿ ತೆಗೆದುಕೊಂಡ್ರೆ ಲೋ ಫೀಸ್ನಲ್ಲಿ ಇಲ್ಲಿ 12 lakhs ರೂಪಾಯಿ, ಇಲ್ಲಿ ಕೂಡ ಈ ಸೀಟ್ಗಳಿಗೆ 12 lakhs rupees ಫೀಸ್ ಇರುತ್ತೆ. ನೀವು ಅಪ್ಲೈ ಮಾಡಿದರೆ ಇಲ್ಲಿ ಅಪ್ ಟು ಆಲ್ ಇಂಡಿಯಾ ರ್ಯಾಂಕ್ ಅಪ್ ಟು 1,60,000 or 70,000ವರೆಗೆ ಸೀಟ್ ಸಿಗುವ ಎಲ್ಲ ಅವಕಾಶಗಳಿರ್ತದೆ. ಅದಕ್ಕಾಗಿ ಹೂ ಆರ್ ಮಿಸ್ಸಿಂಗ್ ಗೌರ್ಮೆಂಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜ್, ಗೌರ್ಮೆಂಟ್ ಸೀಟ್ಸ್ ಇನ್ ಗೌರ್ಮೆಂಟ್ ಕಾಲೇಜಸ್, ಅವರು ಈ ಕಾಲೇಜ್ಗಳಿಗೆ ಈ ಕ್ಯಾಟಗರಿ ನೀವೇನಾದ್ರು ಆಪ್ಷನ್ ಎಂಟ್ರಿ ಕೊಟ್ಟರೆ ನಿಮಗೆ ಸಿಗುವ ಚಾನ್ಸಸ್ ಇರುತ್ತೆ. ಇದರ ನಂತರ ನಿಮಗೆ ರಿಲಿಜಿಯಸ್ ಮೈನಾರಿಟಿ, ಇಲ್ಲಿ ಕ್ರಿಶ್ಚಿಯನ್ ಮತ್ತು ಮುಸ್ಲಿಮ್ಸ್ ಕೆಲವು ಕಾಲೇಜುಗಳಿದ್ದಾವೆ ಕರ್ನಾಟಕದಲ್ಲಿ. ಅಲ್ಲಿ ಅವರದೇ ಆದ ರಿಲಿಜನ್ನಿಗೆ ಮಕ್ಕಳಿಗೆ ಸಮ್ ಸೀಟ್ಗಳನ್ನ ರಿಸರ್ವ್ ಮಾಡಿರ್ತಾರೆ. ಯಾರು ಕರ್ನಾಟಕದಲ್ಲಿ ಓದಿರ್ತಾರೆ 10 years ಅವರು ಈ ಸೀಟ್ಗಳನ್ನು ಇಫ್ ದೇ ಪ್ರೊಡ್ಯೂಸ್ ದೇರ್ ಮೈನಾರಿಟಿ ಸರ್ಟಿಫಿಕೇಟ್ ದೇ ವಿಲ್ ಗೆಟ್ ಇಟ್. ಅದೇ ರೀತಿ ಲ್ಯಾಂಗ್ವೇಜ್ ಮೈನಾರಿಟಿ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಕಾಲೇಜಸ್ ಆರ್ ದೇರ್. ಯಾರ ಹೂಜ್ ಮದರ್ ಟಂಗ್ ಈಸ್ ಕೊಡವ, ತುಳು, ತೆಲುಗು, ತಮಿಳ್ ಆ್ಯಂಡ್ ಹೂ ಹ್ಯಾವ್ ಸ್ಟಡಿಡ್ ಇನ್ ಕರ್ನಾಟಕ ಫಾರ್ 10 years. ನೋಡಿ, 2 ಕಂಡೀಷನ್ ಇರಬೇಕು. ಒಂದು, ಯು ಶುಡ್ ಬಿ ಬಿಲಾಂಗಿಂಗ್ ಟು ಯುವರ್ ಮದರ್ ಟಂಗ್ ಶುಡ್ ಬಿ ಕೊಡವ, ತುಳು, ತೆಲುಗು ಆರ್ ತಮಿಳ್. ಇವು ಯಾವುದರಲ್ಲಿ ಒಂದು ನಿಮ್ಮದು ಮಾತೃಭಾಷೆ ಆಗಿರಬೇಕು, ಮದರ್ ಟಂಗ್ ಆಗಿರಬೇಕು, ಮತ್ತು ನೀವು ಇಲ್ಲೇ ಕರ್ನಾಟಕದಲ್ಲಿ ಮಿನಿಮಮ್ 10 years ಓದಿರಬೇಕು. ಇವೆರಡನ್ನು ನೀವು ಫುಲ್ಫಿಲ್ ಮಾಡಿದರೆ ಯು ಕ್ಯಾನ್ ಕ್ಲೇಮ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಮೆಡಿಕಲ್ ಸೀಟ್ಸ್. ಭಾಳ ಸೀಟ್ಗಳಿರ್ತವೆ. ಲೋವೆಸ್ಟ್ ಜಸ್ಟ್ ಇಫ್ ಯು ಕ್ವಾಲಿಫೈ ಇನ್ ನೀಟ್ ಯು ವಿಲ್ ಗೆಟ್ ದಿಸ್ ಸೀಟ್ಸ್. ಅದಕ್ಕಾಗಿ ನಿಮ್ಮ ಮದರ್ ಟಂಗ್ ಏನಾದ್ರು ಇದ್ದಿದ್ದರೆ, ನೀವು ಕರ್ನಾಟಕದಲ್ಲೇ ಓದಿದ್ದಿದ್ದರೆ ಎಲ್ಲರೂ ಈ ಸರ್ಟಿಫಿಕೇಟನ್ನು ಯು ಶುಡ್ ಗೆಟ್ ಇಟ್ ಫ್ರಮ್ ಯುವರ್ ಸ್ಕೂಲ್ ಓನ್ಲಿ. ಅಲ್ಲಿ ಮದರ್ ಟಂಗ್ ಕಾಲಮ್ನಲ್ಲಿ ಆ ಲ್ಯಾಂಗ್ವೇಜ್ ಇರಬೇಕಷ್ಟೇ. ಅದೇನಾದರೂ ಇದ್ದರೆ ತೆಲುಗು, ತಮಿಳ್, ಕೊಡವ, ತುಳು ಅಂತ ನಿಮ್ಮದೇನಾದ್ರು ಇದ್ದರೆ ನೀವು ಈ ಲ್ಯಾಂಗ್ವೇಜಿಗೆ ಇಟ್ಟಂಥ ಸೀಟ್ಗಳನ್ನು, ರಿಸರ್ವ್ ಇದ್ದಂಥ ಸೀಟ್ಗಳನ್ನು ನೀವು ಕ್ಲೇಮ್ ಮಾಡಿ ತೆಗೆದುಕೊಳ್ಬೋದು. ಇವುಗಳಿಗೂ ಕೂಡ 12 lakhs rupees ಪರ್ ಇಯರ್ಸ್ ಫೀಸ್ ಇರ್ತದೆ. ಇನ್ನು ಇವುಗಳನ್ನ ಬಿಟ್ಟರೆ ನೆಕ್ಸ್ಟ್ ಈ ಎಲ್ಲ ಸೀಟ್ಗಳಿಗೆ ಎಲಿಜಿಬಿಲಿಟಿ ಏನಪ್ಪ ಅಂತಂದರೆ, ಓಪನ್ ಕೋಟಾ ಸೀಟ್ಗಳನ್ನ ಬಿಟ್ಟು GMP, ರಿಲಿಜಿಯಸ್ ಮೈನಾರಿಟಿ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಈ ಸೀಟ್ಗಳಿಗೆ ನೀವು ಕರ್ನಾಟಕದಲ್ಲಿ ಮಿನಿಮಮ್ 10 years ಓದಿರಬೇಕು. ಕ್ಯಾಂಡಿಡೇಟ್ ಶುಡ್ ಬಿ ಸ್ಟಡಿಡ್ ಮಿನಿಮಮ್ 10 years ಇನ್ ಕರ್ನಾಟಕ. ಮತ್ತು ದೇ ಶುಡ್ ಬಿಲಾಂಗ್ ಟು ಕ್ರಿಶ್ಚಿಯನ್ ಆರ್ ಮುಸ್ಲಿಮ್ ಮೈನಾರಿಟಿ ಕಾಲೇಜಿಗೆ. ಲೈಕ್ ದಟ್ ಯುವರ್ ಮದರ್ ಟಂಗ್ ಶುಡ್ ಬಿ ಕೊಡವ,
ತುಳು, ತಮಿಳ್ ಆರ್ ತೆಲುಗು ಈ ಭಾಷೆಗಳೇನಾದ್ರು ನಿಮ್ಮ ಮದರ್ ಟಂಗ್ ಆಗಿದ್ದು ನೀವು ಕರ್ನಾಟಕದಲ್ಲಿ 10 ಇಯರ್ಸ್ ಓದಿದರೆ ಖಂಡಿತವಾಗಿ ನೀವು ಇಫ್ ಯು ಪ್ರೊಡ್ಯೂಸ್ ದಿ ಸರ್ಟಿಫಿಕೇಟ್ಸ್, ಲಿಂಗ್ವಿಸ್ಟಿಕ್ ಮೈನಾರಿಟಿ ಸರ್ಟಿಫಿಕೇಟ್ ಆಸ್ ವೆಲ್ ಆಸ್ ರಿಲಿಜಿಯಸ್ ಮೈನಾರಿಟಿ ಸರ್ಟಿಫಿಕೇಟ್ ಫಾರ್ ಲೋವೆಸ್ಟ್ ಸ್ಕೋರಿಗೆ ಆಲ್ಸೋ ನಿಮಗೆ ಮೆಡಿಕಲ್ ಸೀಟ್ಗಳು ಕರ್ನಾಟಕದಲ್ಲಿ ಸಿಗುವ ಎಲ್ಲ ಅವಕಾಶಗಳಿದ್ದಾವೆ. ನೀವು ಯು ಶುಡ್ ಗೆಟ್ ಲಿಂಗ್ವಿಸ್ಟಿಕ್ ಅದು ಮದರ್ ಟಂಗ್ ಸರ್ಟಿಫಿಕೇಟ್ ಫ್ರಮ್ ಸ್ಕೂಲ್ನಲ್ಲಿ. ಅಲ್ಲಿ ನಿಮ್ಮ ಟಿ ಸಿ ಒಳಗೆ ಲಾಸ್ಟು ಒಂದು ಇರುತ್ತೆ, ಯುವರ್ ಕ್ಯಾಂಡಿಡೇಟ್ ಮದರ್ ಟಂಗ್ ಆರ್ ಯುವರ್ ಮದರ್ ಟಂಗ್ ಅಂಥೇಳಿ. ಆ ಮದರ್ ಟಂಗ್ ಕಾಲಮ್ನಲ್ಲಿ ಆ ಲ್ಯಾಂಗ್ವೇಜ್ಗಳ ಇರಬೇಕಾಗ್ತದೆ. ಮತ್ತು ನಿಮಗೇನಾದ್ರು ರಿಲಿಜಿಯಸ್ ಮೈನಾರಿಟಿ ಸರ್ಟಿಫಿಕೇಟ್ ಬೇಕು ಅಂತಂದರೆ ಯು ಶುಡ್ ಅಪ್ರೋಚ್ ತಹಸೀಲ್ದಾರ್ ಆಫೀಸ್ನಿಂದ ಯು ಶುಡ್ ಗೆಟ್ ಮೈನಾರಿಟಿ ಸರ್ಟಿಫಿಕೇಟ್. ಆವಾಗ ನಿಮಗೆ ಈ ಸೀಟ್ಗಳಿಗೆ ಕ್ಲೇಮ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಇದು ಲೋವೆಸ್ಟ್ ಸ್ಕೋರ್ಗಳಿಗೂ ನೀಟ್ ಕ್ವಾಲಿಫೈ ಆದ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಈ ಸೀಟುಗಳು ಕರ್ನಾಟಕ ಮೆಡಿಕಲ್ ಕಾಲೇಜುಗಳಲ್ಲಿ ಒಳ್ಳೊಳ್ಳೆ ಕಾಲೇಜುಗಳಲ್ಲಿ ಸಿಗುವ ಎಲ್ಲ ಅವಕಾಶಗಳಿರ್ತವೆ. ನೀವು ಈ ಸೀಟ್ಗಳನ್ನ ಹೇಗಪ್ಪ ಗೊತ್ತು ಮಾಡ್ಬೋದು ಅಂದರೆ, ಯಾವಾಗ KE ಅವರು ಸೀಟ್ ಮೆಟ್ರಿಕ್ಸನ್ನು ರಿಲೀಸ್ ಮಾಡ್ತಾರಲ್ಲ, ಆವಾಗ ನೀವು ಪ್ರೈವೇಟ್ ಕಾಲೇಜುಗಳ ಸೀಟ್ ಮೆಟ್ರಿಕ್ಸ್ ಕಾಲಮ್ನಲ್ಲಿ ನೋಡಿ ME ಅಂತ ಇರುತ್ತೆ, MC ಅಂತ ಇರುತ್ತೆ, ME ಅಂತ ಕಾಲಮ್ ಇರುತ್ತೆ, MEH ಅಂತ ಇರುತ್ತೆ, MM ಅಂತ ಇರುತ್ತೆ, MMH ಅಂತ. ಇವೆಲ್ಲ ಲ್ಯಾಂಗ್ವೇಜ್ ಮತ್ತು ರಿಲಿಜಿಯಸ್ ಮೈನಾರಿಟಿಗೆ ರಿಸರ್ವ್ ಮಾಡಿದಂಥ ಸೀಟ್ಗಳಾಗಿರ್ತವೆ. ಅವನ್ನು ನೀವು ಡೀಟೇಲಾಗಿ ಯಾವುದು KE ವೆಬ್ಸೈಟ್ನಲ್ಲಿ ಪೂರ್ಣವಾಗಿ ನೋಡ್ಕೊಳ್ಬೋದಾಗಿದೆ. ಅದಕ್ಕಾಗಿ ನಿಮ್ಮ ಫಸ್ಟ್ ಯುವರ್ ಎಲಿಜಿಬಿಲಿಟಿ ಸಿ ದಟ್ ಇಫ್ ಯು ಆರ್ ಎಲಿಜಿಬಲ್ ಫಾರ್ ದೀಸ್ ಪೋಸ್ಟ್ seats, surely you are going to get. Only thing you have to pay 12 lakhs rupees per year fees.